ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಸಕಲ ಅಸಕಲ ಇವೆರಡು ಶಬ್ದಗಳು. ಸಕಲ ಅಂದರೆ ಕಲಾ ಸಹಿತ, ಭಾಗಗಳಿಂದ ಕೂಡಿದ್ದು, ಅದಕ್ಕೆ ಸಕಲ ಅಂತ. ಭಾಗಗಳು ಇಲ್ಲ ಹಾಗಿತ್ತು ಅಂದರೆ ಅದಕ್ಕೆ ಅಸಕಲ ಅಂತ ಕರೀತಾರೆ. ಇಲ್ಲೊಂದು ಹೂವದ, ಹೂವ ಒಂದಲ್ಲ, ಅದರಲ್ಲಿ ಭಾಗಗಳದ. ದಳ ಅಂತದೆ, ಕೇಸರ ಅಂತದೆ, ದೇಟ್ ಅಂತದೆ, ಒಳಗ ಮಕರಂದ ಅದ, ಅಲ್ಲಿಂದ ಹೂ ಹುಡಿ ಸುಗಂಧದ. ಇಷ್ಟೆಲ್ಲ ಕೂಡಿಕೊಂಡ ಬಳಿಕ ಒಂದು ಹೂವು ಕಾಣಬರ್ತದೆ. ಅಂದರೆ ಹೂವು ಒಂದಲ್ಲ, ಅನೇಕ ವಸ್ತುಗಳಿಂದ ಕೂಡಿದ್ದು. ಅದಕ್ಕೆ ನಾವು ಹೂವು ಅಂತೇವೆ. ಇದಕ್ಕೆ ಸಕಲ ಅಂತ ಒಂದು ಚಲೋ ಶಬ್ದ ಬಳಸ್ಯಾರ. ಯಾವ ವಸ್ತುವನ್ನೇ ತಾವು ತಗೊಳ್ಳಿ, ಅದು ಹೇಗದ ಸಕಲ ಇತ್ತು. ಅಂದ್ರೆ ಅದರ ಭಾಗಗಳಿರ್ತಾವೆ ಅದಕ್ಕೆ. ಈಗ ಒಂದು ತ್ರಿಕೋನ ಅಂತಿರ್ತದೆ ಭೂಮಿತಿಯಲ್ಲಿ. ತ್ರಿಕೋನ ನೋಡಿರಲ್ಲ, ತ್ರಿಕೋನದಲ್ಲಿ ನಾವು 3 ರೇಷೆಗಳಿರ್ತವೆ. ಆ 3 ರೇಷೆಗಳಿಂದ ತ್ರಿಕೋನ ಆಗಿರ್ತವೆ. ಆ ರೇಷೆಗಳನ್ನು ತೆಗೆದು ಹೀಗೆ ಹೊರಗಿಟ್ರೆ ರೇಷೆಗಳಿರ್ತಾವ, ತ್ರಿಕೋನ ಹೋಗ್ತವೆ. ಮತ್ತು ನಾವೇನೂ ನಾಶ ಮಾಡಿಲ್ಲ, ತೆಗೆದಿಲ್ಲ, ಏನೂ ಮಾಡಿಲ್ಲ, ಆದರೆ ತ್ರಿಕೋನೇ ಹೋಗಿಬಿಡ್ತವೆ. ಯಾಕೆ ಅಂದರೆ ತ್ರಿಕೋನ ಅನ್ನೋದು ಭಾಗಗಳಿಂದ ಕೂಡಿಕೊಂಡಿರ್ತದೆ. ಭಾಗಗಳನ್ನು ಹೊಂದಿಸಿದರೆ ತ್ರಿಕೋನ ಆಗ್ತದೆ. ಭಾಗಗಳನ್ನು ತೆಗೆದು ಬಿಟ್ಟರೆ ತ್ರಿಕೋನ ಮರೆಯಾಗ್ತದೆ. ಇದಕ್ಕೆ ಬುದ್ಧ ಸಂಘಾತ ಅಂತ ಕರೆದ. ಅಂದರೆ ಅನೇಕ ಅಂಶಗಳಿಂದ ವಸ್ತು ಕೂಡಿಕೊಳ್ತದೆ. ಅಂಶಗಳು ಹೊಂದಿಕೊಂಡಾಗ ವಸ್ತು ಕಾಣಿಸ್ತದೆ. ಅದು ತೆಗೆದು ಹಾಕಿಬಿಟ್ರೆ ವಸ್ತು ಹೋಗಿಬಿಡ್ತದೆ. ಇದು ಸಕಲ ಸಂಘಾತ. ತಾವು ಎಲ್ಲ ಕಡೆ ನೋಡಿ, ಈ ಜಗತ್ತಿನೊಳಗೆ ಎಲ್ಲ ಅಷ್ಟೇ ಅದ. ಈಗ ಒಂದು ಕುಟುಂಬ ಅಂತ ನಾವು ಹೇಳ್ತೇವೆ, ಅದು ಸಕಲ. ಕುಟುಂಬ ಅಂದ್ರೇನು? ತಾಯಿ, ತಂದೆ, 1-2 ಮಕ್ಕಳು, ಆ ಬಳಿಕ ಒಂದಿಷ್ಟು ಹಿರಿಯರು ಮನ್ಯಾಗ. ಇಷ್ಟು ಕೂಡಿದ್ರೆ ಒಂದು ಕುಟುಂಬ ಆಗ್ತದೆ. ಇದೇನು 4 ಜನ ಅದಾರ, ಇವರು ಬೇರೆ ಬೇರೆ ಹೋದರು ಅಂದ್ರೆ ಕುಟುಂಬ ಮುಗಿತಲ್ಲಿ. ಎಲ್ಲಿವರೆಗೆ ಕೂಡಿರ್ತದೆ ಅಲ್ಲಿವರೆಗೆ ಆ ಸಂಗತಿ ಇರ್ತದೆ. ಯಾವಾಗ ತೆಗೆದೇವಿ, ಬಿಡಿಸ್ದೇವಿ, ಆವಾಗ ಅದು ಮರೆಯಾಗ್ತದೆ. ಜಗತ್ತ ಹಿಂಗದ. ಕೂಡಿದಾಗ ಒಂದು ರೀತಿ ಕಾಣಿಸ್ತದೆ, ಅದನ್ನು ಬೇರ್ಪಡಿಸಿಬಿಟ್ರೆ ಮರೆಯಾಗಿ ಹೋಗಿಬಿಡ್ತದೆ. ಎಲ್ಲಿ ಹೋಯಿತು ತ್ರಿಕೋನ? ಇಲ್ಲ, ಹೋಯಿತು ಅಷ್ಟೆ. ಎಷ್ಟು ಮಜಾ ಅದ. ಮನೆ ಅಂತದ. ಮನೆ ಅಂದ್ರೇನು? ಗ್ವಾಡಿಗಳು, ಕಿಡಿಕಿಗಳು, ಬಾಗಿಲುಗಳು, ಒಳಗೆ ಒಂದಿಷ್ಟು ಕಲ್ಲ, ಮಣ್ಣ, ಎಲ್ಲ ಕಟ್ಟಿಗೆ, ಇದರದ್ದೊಂದು ಸಮೂಹ. ಒಂದು ವೇಳೆ
ನಾವು ಕಟ್ಟಿಗೆ ಅಷ್ಟು ತೆಗೆದಿಟ್ಟೇವಿ, ನಾವೇನು ಮನೆ ತೆಗಿಲಿಲ್ಲಲ್ಲ, ಬರೇ ಕಟ್ಟಿಗೆ ತೆಗೆದೇವಿ, ಬರೀ ಕಲ್ಲಷ್ಟು ಬೇರೆ ಮಾಡಿದೇವಿ, ಬಾಗಿಲಷ್ಟು ಕಿತ್ತಿ ಹೊರಗಿಟ್ಟೇವಿ, ಕಿಟಕಿ ತೆಗೆದು ಒಗದೇವಿ, ಮನೆ ಎಲ್ಲದ? ಮತ್ತು ಮನೆಯಾಗಿರೋ ಸಾಮಾನೆಲ್ಲ ಅದಾವ, ಆದರೆ ಮನೆಯೇ ಹೋಗ್ಯದ. ಇದಕ್ಕೆ ಸಕಲ ಸಂಘಾತ. ಎಷ್ಟು ಮಜಾದ ಜಗತ್ತಿದು. ಸುಮ್ಮನೆ ಈಗ ಕೂಡ್ತೇವೆ, ಸಭಾ ಅಂತ ಕರೀತಾರೆ ಇದಕ್ಕೆ. ನೀವೆಲ್ಲರೂ ನಿಮ್ಮ ಮನೆಗೆ ಹೋದ ಬಳಿಕ ಸಭಾ ಎಲ್ಲಿ ಹೋಯ್ತು? ಅದು ಎಲ್ಲಿ ಹೋಯ್ತು? ಮಜಾ ಇಲ್ಲ ಇದು. ಈಗ ಎಲ್ಲಿದು ಬಂತು? ನೀವು ಕೂಡಿದ್ರೆ ಸಭಾ ಅಂತೇವಿ, ಹೋದರೆ ಹೋಗಿ ಬಿಡ್ತದೆ. ಅದು ಎಲ್ಲಿ ಹೋಯ್ತು ಗೊತ್ತಿಲ್ಲ ನಮಗೆ. ಇದ ಮಜಾ. ಜಗತ್ತಂದ್ರೆ ಹಿಂಗೆ ಇರೋದು. ಕೂಡ್ದಾಗ ಕಾಣಿಸ್ತದ, ಅಗಲದಾಗ ಹೋಗ್ತದ. ಇದ ಜಗತ್ತ. ಇದು ಜಗತ್ತು. ವಸ್ತುಗಳು ಬೇರೆ ಬೇರೆ ವಸ್ತುಗಳು, ಭಿನ್ನ ಭಿನ್ನ ವಸ್ತುಗಳೆಲ್ಲ ಬಂದು ಒಂದು ಕಡೆ ಕೂಡುದು ಅಂದರೆ ಒಂದೇನೋ ತಯಾರಾದಂಗೆ ಆಗ್ತದೆ. ಅದು ಕೇವಲ ರೂಪ ಕಾಣಕದ, ನಾಮ ಮಾತ್ರದ, ಆದರೆ ಅಲ್ಲಿ ಅದು ವಸ್ತು ಇಲ್ಲ. ಎಲ್ಲದ ಸಭಾ? ಎಲ್ಲ ವ್ಯಕ್ತಿಗಳದಾರ, ಸಭಾನೇ ಇಲ್ಲ. ಬರೇ ರೇಷೆಗಳದಾವ, ತ್ರಿಕೋನ ಇಲ್ಲ. ಇಲ್ಲಂತೀರೇನು? ಅದ ರೂಪದ, ನಾಮದ. ಸಭಾ ಅಂತ ಶಬ್ದ ಬರ್ತದ. ಸಭಾ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಅನೇಕ ವ್ಯಕ್ತಿಗಳು ಕೂಡಿದಾಗ ಒಂದು ಸಭಾ ಅಂತ ಬರ್ತದಲ್ಲ. ಹುಟ್ಟುತ್ತೋ ಬರೇ ಭಾವಕ್ಕೆ ಬಂತು ಹೇಳಿ? ಹುಟ್ಟದಂಗೆ ಆಯಿತು, ಸುಮ್ಮನೆ ಭಾವದಾಗದ ಅನಿಸ್ತದ ಅಷ್ಟೇ. ಆದರೆ ಅಲ್ಲಿ ಹುಡುಕ್ಯಾಡಕ್ಕೆ ಹೋದ್ರೆ ಅಲ್ಲಿ ಇಲ್ಲ. ಎಲ್ಲದ ಸಭಾ ಅಂತ ತಿಳಿದು ಬೇರೆ ಬೇರೆ ಎಲ್ಲರನ್ನ ತೆಗೆದು ಹಾಕಿ ಹುಡುಕ್ಯಾಡಕ್ಕೆ ಹೋದರೆ ಎಲ್ಲದ ಸಭಾ? ಬುದ್ಧ ಒಂದು ಸಲ ಕೂತಿರ್ತಾನೆ. ಬುದ್ಧನ ಭೇಟಿಗೆ ಒಬ್ಬ ಮಹಾರಾಜ ಬರ್ತಾನೆ. ಅವನಿಗೆ ಬುದ್ಧನ ಉಪದೇಶ ಕೇಳಬೇಕಂತ ಬಹಳ ಇಚ್ಛೆ. ಹೇಳಿ, ಬುದ್ಧ ಭಗವಂತರೇ ತಿಳಿಸಿಕೊಡಿ. ಬುದ್ಧ ಏನು ಹೇಳ್ತದ್ದ ಅಂದರೆ, ನಿರ್ವಾಣ ಏನಿಲ್ಲ, ಬರೇ ನಿರ್ವಾಣ. ಆ ತತ್ವ ಆತ ಉಪದೇಶಿಸ್ತಾ ಇದ್ದ. ಅಲ್ಲಿಗೆ ಮಹಾರಾಜ ಬಂದ. ಮಹಾರಾಜ ಕೂತ ಬುದ್ಧ ಉಪದೇಶ ಮಾಡ್ತಾ ಇದ್ದ. ಬುದ್ಧ ಅಂದರೆ ಉಪದೇಶ, ಉಪದೇಶ ಅಂದರೆ ಬುದ್ಧ. 80 ವರ್ಷಗಳ ಕಾಲ ಬುದ್ಧ ಮಾಡಿದ್ದು ಒಂದೇ, ಉಪದೇಶ. ಇಡೀ ಆ ಪ್ರದೇಶದಲ್ಲಿ ಚರಿಸಿ 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 80 ವರ್ಷ ಪ್ರಾಣ ಬಿಟ್ಟಿದ್ದು ಸಹಿತ ಉಪದೇಶ ಮಾಡ್ಕೋತ ಪ್ರಾಣ ಬಿಟ್ಟು. ಎಷ್ಟು ಆಶ್ಚರ್ಯ ಇರಬೇಡ. ಇಂಥ ಮಹಾನುಭಾವ ಭಾರತ ದೇಶ ಅಂಥವನನ್ನು ಕಂಡದ. ಆತ ಶಾಂತವಾಗಿ ಕೂತಿದ್ದ, ಉಪದೇಶ ಮಾಡ್ತಾ ಇದ್ದ. ಬಹಳ ಶಾಂತ ಉಪದೇಶ. ಅವನು ಸುಮ್ಮನೆ ಸಣ್ಣಾಗಿ ಮಾತಾಡ್ತಾ ಇದ್ದ. ಆವಾಗ ಮಹಾರಾಜ ಬಂದು ಕೂತು ಕೇಳ್ದ, ಎಲ್ಲ ಗುರುಗಳೇ, ಇದು ನಿರ್ವಾಣ ಏನು ಗೊತ್ತಾಗಲಿಲ್ಲ ಅಂದ. ಆವಾಗ ಬುದ್ಧ ರಾಜನಿಗೆ ಕೇಳ್ದ, ನೀ ಎದರಾಗ ಬಂದಿ ಅಂತ ಕೇಳ್ದ.
ನಾನು ಒಂದು ಗಾಡಿ ತೆಗೆದುಕೊಂಡು ಬಂದೆ, ಗಾಡಿಯಲ್ಲಿ ಬಂದೆ, ರಥದಲ್ಲಿ ಬಂದೆ ಅಂತ ಹೇಳ್ದ. ಅವಾಗ ಗುರುಗಳು ಬುದ್ಧ ಕೇಳ್ದ, ರಥ ಎಲ್ಲದ ತೋರಿಸ್ತೀಯೇನು ಅಂದ. ಬುದ್ಧ ಹೇಳಿದರು, ನೀನು ಬಂದ ರಥ ಎಲ್ಲದ ಸ್ವಲ್ಪ ತೋರಿಸಲ್ಲ ನನಗೆ ಅಂದರು. ಅವಾಗ ಬುದ್ಧ ಮತ್ತು ರಾಜ ಹೀಗೆ ಹೋದರು. ರಥದ ಹತ್ತಿರ ಹೋಗಿ ಆತ ತೋರಿಸ್ದ, ಇದು ರಥ, ಇದು ರಥ ಅಂತ. ಆ ರಥದ ಚೌಕಟ್ಟಿತ್ತಲ್ಲ, ಅದರ ಮ್ಯಾಗ ಕೈ ಇಟ್ಟು ತೋರಿಸ್ದ. ಅವಾಗ ಬುದ್ಧ ಹೇಳ್ದ, ಅದು ಚೌಕಟ್ಟ, ರಥ ಎಲ್ಲದ ಅಂದ. ಅವಾಗ ರಾಜನಿಗೆ ಆಶ್ಚರ್ಯ ಆಯಿತು. ಗಾಲಿ ಮುಟ್ಟಿ ಇದು ರಥ ಅಂದ, ಇದು ಗಾಲಿ, ರಥ ಎಲ್ಲದ ಅಂದ. ಈಸ ಮುಟ್ಟಿದ, ಇದು ಈಸ, ರಥ ಎಲ್ಲದ, ಇದು ಗಾಡಿ ಎಲ್ಲದ, ಇದು ಈಸ ಇದು. ಅವಾಗ ರಾಜನಿಗೆ ಅನಿಸ್ತು, ನಾ ಏನೋ ತಿಳ್ಕೊಂಡೇನಿ, ಆಶ್ಚರ್ಯದ. ಎಲ್ಲದ ರಥ ಅಂದ, ಅದು ನಿನ್ನ ನಾಲಿಗೆ ಮ್ಯಾಲದ, ನಿನ್ನ ಭಾವದಾಗದ, ಹೊರಗದು ಇಲ್ಲೇ ಇಲ್ಲ ಅಂದ. ರಥ ಇದು ನಿರ್ವಾಣ, ನಿರ್ವಾಣ. ಆಶ್ಚರ್ಯ ಇಲ್ಲ? ಸತಿ ಅಂತದ, ಪತಿ ಅಂತದ, ಎಲ್ಲದ? ಸತಿ ಎಲ್ಲೆ? ಸತಿಯನ್ನು ತೋರ್ಸಕ್ಕೆ ಹೋದರೆ ಏನದ? ಒಂದು ವ್ಯಕ್ತಿ ಅದ. ಪತಿ ತೋರ್ಸಕ್ಕೆ ಹೋದರೆ ಒಂದು ವ್ಯಕ್ತಿ ಅದ. ಇಬ್ಬರು ಕೂಡಿದ್ರು ಅಂದರೆ ಸತಿ ಪತಿ. ಕೂಡಿದ್ದಾಗಲೂ ಸಹಿತ ಸತಿ ಬೇರೆನೆ, ಪತಿ ಬೇರೆನೆ. ಭಿನ್ನವಾಗಿದ್ದರೂ ಸಹಿತ ಕೂಡಿ ಕೂತರು ಅಂದರೆ ಸತಿಪತಿ. ಆದರೆ ವ್ಯಕ್ತಿ ಕಡೆ ನೋಡಿಬಿಟ್ರೆ ಸತಿನೂ ಇಲ್ಲ, ಪತಿನೂ ಇಲ್ಲ, ಮಜಾ ಇಲ್ಲ. ಇದು ಬುದ್ಧ ಉಪದೇಶ. ಏನದ ಅಂದ ಜಗತ್ತಿನಲ್ಲಿ? ಇದೆಲ್ಲ ಜಗತ್ತಿನಲ್ಲಿ ಇರೋದೆಲ್ಲ ಸಂಘಾತ. ಸುಮ್ಮನೆ ಇದು ಸಂಘಾತ ಕೂಡಿಸಿದಾಗ ಹಂಗೆ ಅನಿಸ್ತದ. ಕೂಡಿಸಿದಾಗ ಇಲ್ಲದೆ ಇದ್ರೆ ಅಲ್ಲೆಲ್ಲದ. ಈಗ ಬಟ್ಟೆ ಅಂತದ, ಇದೊಂದು ಕೈ ವಸ್ತ್ರ, ವಸ್ತ್ರ ಎಲ್ಲದ? ಎಳಿ 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 ತೆಗೆದು ಹಾಕಿ ಬಿಟ್ರೆ ಎಳೆಯವು ವಸ್ತ್ರ ಅಲ್ಲ. ಎಳಿ ತೆಗೆದು ಬಿಟ್ರೆ ವಸ್ತ್ರ ಎಲ್ಲಿ ಹೋಯಿತು? ನಮ್ಮ ಭಾವದಾಗ ಬಂದಿತ್ತು, ನಮ್ಮ ಭಾವದಾಗ ಹೋಯಿತು. ಹಾಗ ಪ್ರಪಂಚ ಅನ್ನೋದು ಭಾವದಾಗದ, ಅಲ್ಲಿ ಪಕ್ಕ ಇಲ್ಲ. ನಾಮ ರೂಪದಾಗದ, ಬರೀ ಭಾವದಾಗದ. ಮಾಲಾ ಅಂತ ನಾವು ಕರಿತೇವೆ, ಹೂಮಾಲಾ. ಹೂಮಾಲಾ ಅಂದ್ರೇನು? ಹೂಗಳು ಮತ್ತು ದಾರ. ದಾರ ಬೇರೆ ಮಾಡಿದರೆ, ಹೂ ಬೇರೆ ಮಾಡಿದರೆ ಮಾಲಾ ಎಲ್ಲಿ ಹೋಯಿತು? ಬಹಳ ಆಶ್ಚರ್ಯದ ಇದು. ಜಗತ್ತಂದ್ರೆ ಎಷ್ಟು ಹಿಂಗದ, ಅದ್ಭುತವಾದದ್ದು. ಇಲ್ಲಿ ಸಂಘಾತ ಸಕಲ ಕೂಡಿದಾಗ ಹಾಗೆ ಅನಿಸ್ತದೆ. ಕೂಡೋದು ಬಿಟ್ಟರೆ ಅದು ಮರೆಯಾಗಿ ಹೋಗ್ತದೆ. ಪ್ರಪಂಚ ಅಂದ್ರೆ ಇಷ್ಟ ಇರೋದು. ಏನೋ ಇರೋ ತಕ ಮಸ್ತಾಗಿದು ಕುಟುಂಬ, ನಮ್ಮ ಕುಟುಂಬ ಅನ್ಕೋತು ಹೋಗೋದು. ಯಾವಾಗ ಮಕ್ಕಳು ಬೇರೆ ಬೇರೆ ದೇಶಕ್ಕೆ ಹೋದರೋ ಮುಗಿತಲ್ಲಿಗೆ. ಇವರಿಲ್ಲೇ, ಅವರು ಅಲ್ಲೇ. ಇದರಾಗ ಒಬ್ರು ಯಾರೇ ಮರೆಯಾಗಿ ಹೋದರೂ ಮುಗಿತಲ್ಲಿಗೆ. ಎಲ್ಲರೂ ಪ್ರತ್ಯೇಕ, ಮನೆ ಮುಗಿತಲ್ಲಿ. ಹಾಗ ಇಡೀ ಜಗತ್ತ ಇದು. ಇಂಥ ಜಗತ್ತಂತ ನಾವೇನು ಕರಿತೇವೆ, ಇದು ಸಕಲ ಭಾವದಾಗದ. ಪ್ರತ್ಯಕ್ಷದನ್ನು ತೋರ್ಸಕ್ಕೆ ಬರುವುದಿಲ್ಲ, ಪ್ರತ್ಯಕ್ಷ ತೋರ್ಸಕ್ಕೆ ಬರೋದಿಲ್ಲ. ಈಗ ನಿಮ್ಮದ ಸ್ವಲ್ಪ ವಿಚಾರ ಮಾಡೋದು. ನೀವಂದ್ರೆ ಯಾರು?
ನೀವು ಹೇಳಬಹುದು ನಾನು ಅಂತ ಹೇಳಬಹುದು, ಅದು ಎದಿ ಅಲ್ಲೇ. ಏನು ತೋರಿಸ್ತೇವೆ ಅದು ಎದಿ, ಮತ್ತು ಇದು ಎದಿ ಅಲ್ಲೇ. ಎದಿ ಅಂದ್ರೆ ನಾನೇನು? ನಾನು ಅಂತೇವಿ, ಕೈ ನಾನೇನು? ಕೈ ಇದು ಅಂತೇನಿ, ಕಾಲ ಇದು. ಕೈ ಬೇರೆ, ಕಾಲ ಬೇರೆ, ಎದಿ ಬೇರೆ, ಬೆನ್ನು ಬೇರೆ. ಬೆನ್ನ ನಾ ಏನು ಹೇಳಿ? ಇವೆಲ್ಲ ಬೇರೆ ಬೇರೆನೆ. ಇವೆಲ್ಲ ಕೂಡಿಸಿದ ಕೂಡಲೇ ನಾ ಅಂತ ಶುರುವಾಗ್ತದೆ. ಎಷ್ಟು ವಿಚಿತ್ರದ! ಆ ನಾ ಏನು ಅಂತ ಹುಡುಕ್ಯಾಡಕ್ಕೆ ಹೋದರೆ, ಬಿಚ್ಚಿ ಬಿಚ್ಚಿ ನಾ ಎಲ್ಲದ ಅಂತ ನೋಡಕ್ಕೆ ಹೋದರೆ ಹೋಯ್ತು. ಕಾಲು ತೆಗೆದೊಗದೇವಿ, ಕೈ ತೆಗೆದೊಗದೇವಿ, ಎದೆ ತೆಗೆದೊಗದೇವಿ, ಬೆನ್ನು ತೆಗೆದೇವಿ, ಮನಸ್ಸು ಆ ಕಡೆ ಚೆಲ್ಲದೇವಿ. ಎಲ್ಲ ತೆಗೆದು ಇಟ್ಟಾಗ ಎಲ್ಲಿದಾನ ನಾನು? ಎಲ್ಲದ ನಾನು ಅನ್ನೋದೇ ಹೋಗಿಬಿಡ್ತು. ನಾವು ಅಂತ ನಾವೇನು ಜೋರಾಗಿ ಹೇಳ್ತಾ ಇದ್ದೇವೆ, ಇದಕ್ಕೆ ಅರ್ಥ ಏನದ? ಇದಕ್ಕೆ ಅರ್ಥ ಏನದ? ಒಂದೇನೋ ಕತೆ ಹೇಳ್ತಾರೆ. ಒಬ್ಬ ರಾಜ ಇದ್ದ. ರಾಜ ಆತ ಯುವಕ, ತಂದೆ ದೇಹ ಬಿಟ್ಟ. ಇವ ಹುಡುಗ ರಾಜನಾದ. 20-30 ಮಧ್ಯದ ವಯಸ್ಸು. ದೊಡ್ಡ ಸಿಂಹಾಸನ ಮೇಲೆ ಕೂತ. ಆ ವಯಸ್ಸಿನಾಗ ಅಧಿಕಾರ ಬಂತು ಅಂದ್ರೆ ಒಂಥರ ಅನ್ನಿಸ್ತು. ಇಲ್ಲೇನು ಅವಾಗ ಒಂಥರ ಅನ್ನಿಸ್ತು. ರಾಜ್ಯ ಗದ್ದಿಗೆ ಮೇಲೆ ಕೂತ. ಆ ಬಳಿಕ ಎಲ್ಲ ಸುತ್ತಮುತ್ತ ವಿದ್ವಾಂಸರು. ಆ ಅಧಿಕಾರ, ಸಂಪತ್ತು, ವಿಪರೀತವಾದ ಸಂಪತ್ತ, ಲಕ್ಷಾಂತರ ಪ್ರಜಾವರ್ಗ. ಆತ ಒಂದು ಆಲೋಚನೆಯನ್ನ ಇಟ್ಟ ಸಭೆ ಮುಂದೆ. ನೋಡಿ, ಒಂದು ಸುಂದರವಾದ ಮೂರ್ತಿಯನ್ನು ಕೆತ್ತೋದಿಲ್ಲೇ ಮಧ್ಯದಲ್ಲಿ. ಯಾಕೆ ಅಂದರೆ ರಾಜನಿಗೆ ವಿಧೇಯರಾಗಿರಬೇಕು ಪ್ರಜೆಗಳು. ರಾಜನಿಗೆ ಗೌರವ ಕೊಡ್ತಾ ಇರಬೇಕು ಪ್ರಜೆಗಳು. ಹಾಗೆ ಗೌರವ ಕೊಡೋದರಿಂದ ರಾಜ್ಯ ಸ್ಥಿರವಾಗಿ ಉಳಿತದ. ಇಲ್ಲದೆ ಇದ್ದರೆ ರಾಜ ಶಿಥಿಲವಾಗ್ತದ ರಾಜ್ಯ. ಅದಕ್ಕೆ ರಾಜ ಗೌರವ ಕೊಡೋದೊಂದು ಯೋಜನೆ ಮಾಡಬೇಕು. ಜನ ಗೌರವಿಸ್ತಾ ಇರಬೇಕು ಯಾವಾಗಲೂ. ಅಂದರೆ ರಾಜನ್ನ ಕಂಡ ಕೂಡಲೇ ತಲೆ ಬಾಗಿಸ್ತಾ ಇರಬೇಕು. ಹಾಗೆ ನಾವು ಗೌರವ ಕೊಟ್ಟರೆ ರಾಜ್ಯ ಸ್ಥಿರ ಆಗ್ತದೆ. ರಾಜ್ಯದಲ್ಲಿ ಶಾಂತಿ ಸಮಾಧಾನಗಳು ನೆಲೆಸ್ತವ. ಇದು ಬಹಳ ಮಹತ್ವದ್ದು. ಇಲ್ಲದೆ ಇದ್ದರೆ ನಮ್ಮ ಶಕ್ತಿ ಸಾಮರ್ಥ್ಯಗಳು ಶಿಥಿಲ ಆಗ್ತವ ಅಂದ. ಅದಕ್ಕೆ ಏನು ಮಾಡಬೇಕು? ಮಹಾರಾಜ ಹೇಳ್ದ, ಏನು ಮಾಡಬೇಕು ಅಂತ ಕೇಳ್ದ. ಏನು ಹೇಳಿ ನಿಮ್ಮೆಲ್ಲ ಅಭಿಪ್ರಾಯ ಏನು ಮಾಡಬೇಕು? ಆವಾಗ ಮಂತ್ರಿ ಇದ್ದರು, ಮಹಾಮಂತ್ರಿ. ಆತ ಹೇಳ್ದ, ಏನು ಮಹಾರಾಜರೇ, ಇಲ್ಲಿ ಊರಿನ ಮಧ್ಯದಲ್ಲಿ ಒಂದು ಸುಂದರವಾದಂಥ ನಿಮ್ಮ ಮೂರ್ತಿಯನ್ನು ತಯಾರು ಮಾಡೋದು, ಭಾಳ ಸುಂದರವಾದ ಮೂರ್ತಿ ತಯಾರು ಮಾಡೋದು. 10-15 ಫೂಟ ಎತ್ತರವಾದ ಅದ್ಭುತವಾದ ಮೂರ್ತಿ ಮಾಡೋದು ಮಹಾರಾಜರೇ. ಯಾರು ಆ ದಾರಿಯಿಂದ ಹೋಗ್ತಾರೆ ಅವರು ಅದಕ್ಕೆ ಗೌರವ ಸಲ್ಲಿಸಬೇಕು, ಸೆಲ್ಯೂಟ್ ಮಾಡಬೇಕು ಅಂದ. ಮಹಾರಾಜಗೆ ಬಹಳ ಹಿಡಿಸ್ತು. ಕಟ್ಟಿದರು.
ದೊಡ್ಡದೊಂದು ವೇದಿಕೆ ಮಾಡಿ ಅದರ ಮೇಲೆ ಮಹಾರಾಜನ ಮೂರ್ತಿಯನ್ನು ಕೂಡಿಸಿದರು. ಹಾದಿಯಿಂದ ಕೆಳಗೆ ಬರೆದರು, ಎಲ್ಲರೂ ಇಲ್ಲಿ ಗೌರವ ಸಲ್ಲಿಸಬೇಕು. ಜನ ಹಾದಿಯಿಂದ ಹೋಗೋರು, ಅದೇ ಊರಾಗಿರೋರು ಎಷ್ಟು ಸಲ ಸಲ್ಲಿಸೋದು, ಈ ಕಡೆ ಹಾಯ್ದು ಹೋಗಾಗ ಒಮ್ಮೆ ಬರಾಗ ಒಮ್ಮೆ ಹೋಗಾಗ ಒಮ್ಮೆ ಬರಾಗ ಒಮ್ಮೆ ಎಷ್ಟು ಸಲ ಸಲ್ಲಿಸೋದು. ಸಲ್ಲಿಸದೇ ಇದ್ದರೆ ಶಿಕ್ಷೆ. ಈಗ ಕೊಡ ಹೊತ್ಕೊಂಡು ಹೊಂಟಾರ, 2 ಕೊಡ ಅಂತ ಇಟ್ಕೊಳ್ಳಿ, ಅದೇ ದಾರ್ಯಾಗ ಅದು ಮೂರ್ತಿ ಬಂದ ಕೂಡಲೇ ಏನು ಮಾಡೋದು? ಈಗ ನನಗೆ ನಳ ಅಲ್ಲ ಏನಲ್ಲ, ಅದು 2 ಕೊಡ ಹೊತ್ಕೊಂಡು ಹೋಗ್ಯಾರ, ಏನು ಮಾಡೋದು? ಕೊಡ ಹೊತ್ತು ನಮಸ್ಕಾರ ಮಾಡಿದರೆ ಶಿಕ್ಷಾ, ಇಳಿವಿ ನಮಸ್ಕಾರ ಮಾಡಿದರೆ ಹೊರಸವ್ರಿಲ್ಲ. ಸಮಸ್ಯೆ ಶುರುವಾಯ್ತು. ಏನು ಮಾಡಿದರು ಜಾಣ್ರವರು? ತಪ್ಸಕ್ಕೆ ಶುರು ಮಾಡಿದರು. ಆ ರಸ್ತಾನೆ, ಅವರು ಒಂದು ಬುದ್ಧಿವಂತ ಅಲ್ಲಿ ನೋಡಬೇಕು. ಹೀಗೆ ದಿನ 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 ಬಂದವರೆಲ್ಲ ಶಲ್ಯೂಟ್ ಮಾಡ್ಕೋತಿದ್ರು. ಮಹಾರಾಜನಿಗೆ ಭಾರಿ ಸಂತೋಷ ಆಯಿತು. ನನ್ನ ಬಗ್ಗೆ ಜನ ಎಷ್ಟು ಗೌರವ ಸಲ್ಲಿಸ್ತಾ ಇದ್ದಾರ, ಎಂಥ ಗೌರವ ಸಲ್ಲಿಸ್ತಾರೆ. ಸಾವಿರ ಜನ ಹೀಗೆ ಶಲ್ಯೂಟ್ ಹಾಕ್ತಾ ಇರೋದನ್ನು ಅರಮನೆಯ ಮ್ಯಾಲ ನಿಂತು ನೋಡ್ತಾ ಇದ್ದ ಮಹಾರಾಜ, ಅವನಿಗೆ ಭಾರೀ ಸಂತೋಷ ಆಯಿತು. ಇಷ್ಟು ಜನ, ಕೋಟ್ಯಂತರ ಜನ ನನ್ನ ಪ್ರಜೆಗಳು ನನ್ನ ಮೇಲೆ ಎಷ್ಟು ವಿಶ್ವಾಸ, ಎಷ್ಟು ಗೌರವ, ನನ್ನ ಮೇಲೆ ಎಂಥ ಪ್ರೇಮ, ಎಂಥ ಆದರ ಅಂತ ಆನಂದ ಆಗಿತ್ತು ಮಹಾರಾಜ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.